ಹಾಯ್ ಎಲ್ಲರಿಗೂ ನಮಸ್ಕಾರ. ನಂದಿನಿ ವಿಲೇಜ್ ವ್ಲಾಗ್ಸ್‌ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇದು ನನ್ನ ಫಸ್ಟ್ ವ್ಲಾಗ್ ಆಗಿರುತ್ತೆ. ನಾನು ನಿಮ್ಮ ಮನೆ ಮಗಳು ನಂದಿನಿ. ನನ್ನ ಹಸ್ಬೆಂಡ್ ನೇಮ್ ಬಂದು ಜಗದೀಶ್. ನಾನು ಹುಟ್ಟಿ ಬೆಳೆದಿದ್ದು ಎಲ್ಲ ಆಂಧ್ರ ಪ್ರದೇಶ್, ಸತ್ಯಸಾಯಿ ಡಿಸ್ಟಿಕ್ಕು, ಮಡಕ್ಶಿರಾ ತಾಲೂಕಲ್ಲಿ ಒಂದು ಹಳ್ಳಿ. ಅಟ್ ಪ್ರೆಸೆಂಟ್ ಇವಾಗ ನಾನು ಮದುವೆ ಆಗಿರೋದು ಬಂದು ಕರ್ನಾಟಕ, ತುಮಕೂರು ಡಿಸ್ಟಿಕ್ಕು, ಕೊರಟಗೆರೆ ತಾಲೂಕಲ್ಲಿ ಒಂದು ಹಳ್ಳಿ. ನಮಗೆ 3 ಮಕ್ಕಳಿದ್ದಾರೆ. ದೊಡ್ಡ ಮಗಳಿಗೆ 13 ವರ್ಷ, ಮತ್ತು ಎರಡನೇ ಮಗಳಿಗೆ ಬಂದು 10 ವರ್ಷ, ಮಗನಿಗೆ 7 ವರ್ಷ. ಮಗಳ ಹೆಸರು ಭೂಮಿಕಾ, ಎರಡನೇ ಮಗಳ ಹೆಸರು ಹಿತಶ್ರೀ, ಮಗನ ಹೆಸರು ವಿಹಾನು. ಮಕ್ಕಳಿನ್ನೂ ಚಿಕ್ಕವರು ಇರೋದ್ರಿಂದ ನಾನು ಮಕ್ಕಳನ್ನ ಬಿಟ್ಟು ಹೊರಗಡೆ ಹೋಗಿ ದುಡಿಯೋದಕ್ಕಾಗಲ್ಲ, ಜೊತೆಗೆ ಹೊಲ್ದ ಹತ್ರಕ್ಕೂ ಹೋಗೋದಕ್ಕಾಗಲ್ಲ. ಹಾಗಾಗಿ ನಾನು ಹೊಸದಾಗಿ ಈ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ಸಬ್ಸ್ಕ್ರೈಬ್ ಮಾಡ್ತೀರಾ ನನ್ನ ಚಾನಲ್ಗೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇದು ನನ್ನ ಫಸ್ಟ್ ವ್ಲಾಗು. ನಾಳೆಯಿಂದ ನನ್ನ ಡೈಲಿ ರೊಟೀನ್ ವ್ಲಾಗ್ಸ್ ಇರುತ್ತೆ ನನ್ನ ಚಾನಲ್ನಲ್ಲಿ. ನನ್ನ 3 ಮಕ್ಕಳ ಜೊತೆ ನನ್ನ ರೊಟೀನ್ ಹೇಗಿರುತ್ತೆ ಅಂತ, ಜೊತೆಗೆ ನನ್ನ ಅಗ್ರಿಕಲ್ಚರ್ ವೀಡಿಯೋಸ್ ಕೂಡ ಇರುತ್ತೆ. ನಮ್ಮದು ಅಟ್ ಪ್ರೆಸೆಂಟ್ ಇವಾಗ ನಾವು ಒಂದು 3 ಇಯರ್ಸ್ ಬ್ಯಾಕು ತೋಟ ಕಟ್ಟಿದ್ದೀವಿ 1 ಎಕರೆಗೆ. ಜೊತೆಗೆ 1 ಎಕರೆಗೆ ರಾಗಿ ಹೊಲ ಇದೆ, ಸ್ವಲ್ಪ ಪತ್ರೆ ಹಾಕ್ಕೊಂಡಿದ್ದೀವಿ. ಜೊತೆಗೆ ನಾನು ಮಕ್ಕಳನ್ನ ಬಿಟ್ಟು ನಾನು ಹೊಲ್ದ ಹತ್ರಕ್ಕೆ ಹೋಗೋದಕ್ಕಾಗಲ್ಲ. ನಾವು ಲೇಬರ್ಸ್ ಇಟ್ಬಿಟ್ಟೆ ಕೆಲಸ ಮಾಡಿಸೋದು. ಬಂದರೆ ಲೇಬರ್ಸ್ ಬಂದರೆ ಅವ್ರಿಗೆ ನಾನು ತಿಂಡಿ ಊಟ ಎಲ್ಲ ನಾನು ಮಾಡಿಕೊಡ್ತೀನಿ ಅಷ್ಟೇ. ನಾನು ಹೋಗಲ್ಲ ಹೊಲ್ದ ಹತ್ರಕ್ಕೆ, ಆಗೋದು ಇಲ್ಲ. ಮಕ್ಕಳನ್ನ ನೋಡಿಕೊಂಡು ಮನೆ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲೇ ಸಾಕಾಗುತ್ತೆ. ಹಾಗಾಗಿ ನಾನು ಈ ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿರೋದು. ಹಾಗಾಗಿ ನಾನು ಫಸ್ಟು ಚಾನಲ್ನ ನಾನು ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ದೇವ್ರು ಬರ್ತಿದ್ದಾವೆ ನಮ್ಮೂರಿಗೆ. ಹಾಗಾಗಿ ಫಸ್ಟು ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಬಂದು ದೇವ್ರ ಆಶೀರ್ವಾದ ತೊಗೊಂಡು ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೂ ಅದಕ್ಕೆ ದೇವರ ಆಶೀರ್ವಾದ ಬೇಕಲ್ವಾ. ಹಾಗಾಗಿ ಫಸ್ಟು ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳ್ಬಿಟ್ಟು ಫಸ್ಟು ಮನೆಗೆಲ್ಲ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಾಗಿಲೆಲ್ಲ ತೊಳೆದ್ಬಿಟ್ಟು ಹೊಸ್ಲಿಗೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೂವು ಇಟ್ಟು, ನಂತರ ನಾನು ತುಳಸಿ ಗಿಡಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಈ ಥರ ಅರಿಶಿನ ಕುಂಕುಮ ಇಟ್ಬಿಟ್ಟು ರಂಗೋಲಿ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಬ್ರು ದೊಡ್ಡವರಿಬ್ಬರು ಸ್ಕೂಲ್ಗೆ ಹೋಗಿದ್ದಾರೆ. ಎರಡನೇವಳು ಅವಳಿಗೆ ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ದಾರೆ, ಅವಳಿದ್ದಾಳೆ ಮನೇಲಿ ಇವಾಗ. ದೊಡ್ಡ ಮಗಳು ಮತ್ತು ಮಗ ಹೋಗಿದ್ದಾರೆ ಸ್ಕೂಲ್ಗೆ, ಅವರು ಸಂಜೆ 5 ಗಂಟೆಗೆ ಬರೋದಿನ್ನು. ಮಗಳು ಎರಡನೇವಳು ಮಾತ್ರ ಇಲ್ಲಿದ್ದಾಳೆ ಅಷ್ಟೇ. ಅವಳು ಹಾಸ್ಟೆಲ್ನಲ್ಲಿ ಇರೋದು, ಅವಳಿಗೆ ಸಮ್ಮರ್ ಹಾಲಿಡೇಸ್ ಕೊಟ್ಟಿದ್ದಾರೆ. ಇವಾಗ ಆಲ್ರೆಡಿ 1 ವೀಕ್ ಆಯಿತು ಬಂದು. ಈಗ ನಾನು ಇಲ್ಲಿ ಮನೇಲೆಲ್ಲ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಳಸಿ ಪಾಟ್ಗೂ ಎಲ್ಲ ಹೂವು ಎಲ್ಲ ಇಡ್ತಾಯಿದ್ದೀನಿ. ಇಲ್ಲಿ ಆಚೆ ಎಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಹೋದರೆ ಒಳಗಡೆ ಪೂಜೆ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು. ಇಷ್ಟು ಚೆನ್ನಾಗೆಲ್ಲ ರೆಡಿ ಮಾಡಿದ್ದೀನಿ. ತುಳಸಿ ಗಿಡಕ್ಕೂ ಎಲ್ಲ ರಂಗೋಲಿ ಹಾಕ್ಕೊಂಡು ನಂತರ ಇಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ಒಳಗಡೆ ಬಂದೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೆ. ದೀಪ ಹಚ್ಚುತ್ತಾ ಇದ್ದೀನಿ. ದೀಪ ಹಚ್ಬಿಟ್ಟು ದೇವ್ರು ಬಂದಿದ್ದಾವೆ ಆಲ್ರೆಡಿ, ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡೆ. ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗೆಲ್ಲ ಪೂಜೆ ಆಯಿತು. ದೀಪ ಹಚ್ಬಿಟ್ಟು ಮತ್ತೆ ಇವಾಗ ಹೂವು ಎಲ್ಲ ಇಡ್ತಾಯಿದ್ದೀನಿ, ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು. ವ್ಲಾಗ್ ಕೊನೆವರೆಗೂ ನೋಡಿ. ವ್ಲಾಗ್ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ನಂತರ ನಾನು ದೇವಸ್ಥಾನಕ್ಕೆ ಹೋಗ್ಬರೋಕ್ಕೆ ಅಂತ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. 2 ದೇವ್ರಿಗೂ, ರಾಮಪ್ಪ ಮತ್ತು ಹುಲಿ ರಾಮಪ್ಪಂಗೆ ರೆಡಿ ಮಾಡಿಕೊಂಡು ಇಲ್ಲಿ ನಮ್ಮೂರಲ್ಲಿ ಬಸವಣ್ಣನ ದೇವಸ್ಥಾನ ಇದ್ದು, ಬಸವಣ್ಣನ ದೇವಸ್ಥಾನ ಮುಂದೆಗಡೆನೇ ಕೂರಿಸೋದು. ಬಂದು ಇಲ್ಲಿ 2 ದೇವ್ರಿಗೂ ಪೂಜೆ ಮಾಡಿಸ್ಕೊಂಡು ಮತ್ತು ಬಸವಣ್ಣನಿಗೂ ನಮಸ್ಕಾರ ಹಾಕ್ಕೊಂಡು ಕೈ ಮುಕ್ಕೊಳ್ತಾ ಇದ್ದೆ. ನಾನು ಫಸ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಮತ್ತು ಇಲ್ಲಿ ರಾಮಪ್ಪ ಹುಲಿ ರಾಮಪ್ಪಂಗೆ ಎರಡಕ್ಕೂ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಹೆಸರುಬೇಳೆ ಪಾನಕ ಕೊಡ್ತಾಯಿದ್ರು. ಹೆಸರುಬೇಳೆ ಪಾನಕ ಇಸ್ಕೊಂಡು ನಾನು ಪಾನಕ ಅಲ್ಲೇ ಕುಡಿದ್ಬಿಟ್ಟು ಹೆಸರುಬೇಳೆ ಒಂದು ತೊಗೊಂಡು ಬಂದೆ. ಒಂದು ತೆಂಗಿನಕಾಯಿ ಕೆಟ್ಟೋಗಿತ್ತು, ಹಾಗಾಗಿ ಅಲ್ಲೇ ಬಿಸಾಡಿಬಿಟ್ಟು ಒಂದು ಮಾತ್ರ ಚೆನ್ನಾಗಿತ್ತು ತೊಗೊಂಡು ಬಂದೆ ಮನೆಗೆ ಬಂದು. ನಾನು ಕೂಡ ಹೆಸರುಬೇಳೆ ನೆನಕ್ಕಿದ್ದೆ ಮನೇಲಿ ಸ್ವಲ್ಪ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗೆ ನೆನೆಸಿರೋಂಥ ಹೆಸರುಬೇಳೆ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ತುರಿ, ಹಾಗೆಯೇ ಕ್ಯಾರೆಟ್ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಆಮೇಲೆ ನೆನಪಾಯಿತು ಮೆಣಸಿನ್ಕಾಯಿ ಹಾಕಿಲ್ಲ, ಹಸಿಮೆಣ್ಸಿನ್ಕಾಯಿ ಅಂತ ಹೇಳ್ಬಿಟ್ಟು ಮತ್ತೆ ತುರಿದಿರೋಂಥ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. 5 ಗಂಟೆ ಮಕ್ಕಳು ಕೂಡ ಬಂದರು ಸ್ಕೂಲಿಂದ, ಅವ್ರಿಗೂ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹೆಸರುಬೇಳೆ ಮಾಡಿಕೊಂಡೆ. ನಮ್ಮ ಮನೆಯವರು ಜ್ಯೂಸ್ ಮಾಡಿದ್ರು, ಇದು ಕರ್ಬೂಜ ಜ್ಯೂಸು. ನಮ್ಮ ಮಕ್ಳಿಗೂ ಮತ್ತು ನಮ್ಮ ಮನೆಯವ್ರಿಗೆಲ್ಲರಿಗೂ ಹಾಕ್ಕೊಟ್ಟಿದ್ದೆ. ಟಿ ವಿ ನೋಡ್ತಾ ತಿಂತಾ ಕೂತಿದ್ರು. ನೋಡ್ತಾ ಇರ್ಬೋದು ಟಿ ವಿ ಮುಂದೆ ಕೂತ್ರೆ ಅವ್ರಿಗೆ ಏನೂ ನೆನಪಾಗಲ್ಲ, ಹಂಗೆ ಟಿ ವಿ ನೋಡ್ತಾ ಕೂತಿದ್ರು. ನಂತರ ಅವ್ರಿಗೆಲ್ಲ ಹಾಕ್ಕೊಟ್ಟು ನಾನು ಕೂಡ ಹೆಸರುಬೇಳೆ ತಿಂದು ಜ್ಯೂಸ್ ಎಲ್ಲ ಕುಡಿದು
ಸ್ವಲ್ಪ ಪತ್ರೆ ಕಿತ್ಕೊಂಬಂದಿದ್ರು ನಮ್ಮ ಮನೆಯವರು. ನಾವು ಪತ್ರೆ ಹಾಕಿದ್ದೀವಿ. ಫಸ್ಟ್ ಟೈಮ್ ಇನ್ನೂ ಬಿಡಿಸಿಲ್ಲ ಪತ್ರೆನ. ಇವತ್ತು ಒಂದು ಸ್ವಲ್ಪ ಕಿತ್ಕೊಂಬಂದಿದ್ರು ನಮ್ಮ ಮನೆಯವರು. ಕಟ್ಬಿಟ್ಟು ದೇವ್ರಿಗೆ ಹಾಕು, ವೇಸ್ಟ್ ಮಾಡಬೇಡ ಇದನ್ನು, ಇನ್ನೂ ಫಸ್ಟ್ ಇವತ್ತೇ ಬಿಡಿಸ್ಕೊಂಬಂದಿರೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಇದನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಈ ಥರ ಬಿಡಿಸ್ಕೊಳ್ತಾ ಇದ್ದೀನಿ. ಕಟ್ಬಿಟ್ಟು ದೇವ್ರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು. ನಮ್ಮ ಕಡೆ ಎಲ್ಲರೂ ಹಾಕೋರೆ ಪತ್ರೆನ. ಸುಮಾರು ಒಂದು 50-60 ಜನ ಹಾಕೋರೆ ಅಂತ ಅನ್ಕೊಬೋದು. ನಮ್ಮ ಊರಿನ ತುಂಬ ಎಲ್ಲೇ ನೋಡಿದ್ರು ಈ ಪತ್ರೆನೇ. ಇವಾಗ ನಾನು ಈ ಪತ್ರೆನೆಲ್ಲ ಬಿಡಿಸ್ಕೊಂಡು ಈ ಥರ ಕಟ್ಕೊಳ್ತಾ ಇದ್ದೀನಿ. ನಮ್ದಿನ್ನೂ ಬಿಡಿಸಿಲ್ಲ ಪತ್ರೆ, ಇವಾಗಿನ್ನೂ ಬರ್ತಿದೆ. ಇಲ್ಲಿವರೆಗೂ ವ್ಲಾಗ್ ನೋಡಿದ್ದೀರ ಅಂದರೆ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.